ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ದೇವಸ್ಥಾನದ ಶೈಲಿಯಲ್ಲಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ತುಂಬ ರೀತಿಯಲ್ಲಿ ಸಾರು ಮಾಡ್ಕೋಬಹುದು. ದೇವಸ್ಥಾನದಲ್ಲಿ ಸಿಗುವ ಸಾರಿನ ಪರಿಮಳನೇ ಬೇರೆ. ಒಮ್ಮೆ ತಿಂದ್ರೆ ಕೈಯೆಲ್ಲ ಪರಿಮಳ ಆಗ್ತಾ ಇರ್ತದೆ ನೋಡಿ, ಮನೆಗೆ ಹೋಗಿ ಮುಟ್ಟುವರೆಗೂ. ಆ ತರದ ಸಾರು. ಈ ಸಾರನ್ನ ಹೇಗ್ ಮಾಡ್ಬೋದು ಅಂತ ಈಗ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ನೋಡಿ. ಈಗ ಸಾರು ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ಬೇಳೆಯನ್ನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಒಂದು 1/4 ಕಪ್‌ನಷ್ಟು ಬೇಳೆ ತಕೊಂಡಿದ್ದೇನೆ. ಅದನ್ನ ಕುಕ್ಕರಲ್ಲಿ 4 ವಿಸಿಲ್ ಹಾಕಿ ಒಳ್ಳೆ ಬೇಯಿಸ್ಕೊಳ್ಬೇಕು. ಅಂದ್ರೆ ಇದನ್ನ ಸ್ಮೂತ್ ಆಗಿ ಪೇಸ್ಟ್ ತರ ಮಾಡ್ಕೊಳ್ಳಿಕ್ಕಿದೆ. ಆ ತರ ಮಾಡ್ಕೊಳ್ಬೇಕು. ಅದಕ್ಕೀಗ ಇದನ್ನ ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಅದನ್ನ ನಾನು ಕಿವುಚ್ಕೊಳ್ತೇನೆ. ಸಾರಿದ್ದು ಅಂದ್ರೆ ಬೇಳೆ ಎಲ್ಲ ಏನ್ ಸಿಗ್ಬಾರ್ದು ಬಾಯಿಗೆ ಆ ತರ ಕಿವುಚ್ಕೊಳ್ಬೇಕು. ನಂತರ ಅದನ್ನ ಬದಿಗಿಡಿ. ಇಲ್ಲಿ ಈಗ ನಾನು ಒಂದು ಟೊಮೆಟೊವನ್ನ ತಗೊಂಡಿದ್ದೇನೆ. ಅದನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಕೈಯಲ್ಲಿ ಕಿವುಚ್ತೇನೆ. ನಿಮ್ಗೆ ಕೈಯಲ್ಲಿ ಕಿವುಚುವುದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಬೇಯಿಸ್ಕೊಳ್ಬಹುದು. ನೋಡಿ ನಾನು ಕೈಯಲ್ಲಿ ಕಿವುಚಿ ಅದು ಆಗ ಇನ್ನೂ ಟೇಸ್ಟ್ ಆಗ್ತದೆ, ಬಾಯಿಗೆ ಸಿಗುದಿಲ್ಲ. ಜಾಮ್ ಟೊಮೆಟೊ ಇದ್ರೆ ಅದನ್ನ ತಗೊಳ್ಳಿ. ಇದು ಸ್ವಲ್ಪ ಕಾಯಿ ಟೊಮೆಟೊ. ಅದು ಇನ್ನೂ ಒಳ್ಳೇದಾಗ್ತದೆ ಜಾಮ್ ಟೊಮೆಟೊ ಇದ್ರೆ. ಇದನ್ನ ನಾನೀಗ ಬೇಯಲಿಕ್ಕೆ ಇಡ್ತೇನೆ. ನಂತರ ಇನ್ನೊಂದು ಪಾತ್ರೆಯಲ್ಲಿ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಳಿಯನ್ನ ತಗೊಂಡಿದ್ದೇನೆ, ಅಂದ್ರೆ ಹುಣಸೆ ಹಣ್ಣು. ಅದನ್ನ ಸ್ವಲ್ಪ ನೀರ್ ಹಾಕಿ ಕಿವುಚಿ ಒಂದು 10 ರಿಂದ 15 ನಿಮಿಷ ಅದನ್ನ ಹಾಗೇ ಬಿಡಬೇಕು. ಆಗ ರಸ ಎಲ್ಲ ಬಿಡ್ತದೆ ಅದರದ್ದು. ಅದನ್ನ ಬದಿಗಿಡಿ. ನಂತರ ಇನ್ನೊಂದು ಪ್ಯಾನ್ ತಕೊಳ್ಳಿ. ಪ್ಯಾನ್ ತಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಒಂದ್ 2 ರಿಂದ 3 ಸ್ಪೂನ್ ಹಾಕೊಳ್ಳಿ. ಅಲ್ಲಿ ನಾನು 6 ಬ್ಯಾಡಗಿ ಮೆಣಸನ್ನ ತಗೊಂಡಿದ್ದೇನೆ. ಇದು ಒಂದು ಸಾರಿಗೆ ನಾನು ಸಾರು ಮಾಡುವಾಗ ಯೂಸ್ ಮಾಡುವಷ್ಟು ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಈ ಮೆಣಸು ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಬೇಕು. ಅಂದ್ರೆ ಮೆಣಸೆಲ್ಲ ದಪ್ಪ ದಪ್ಪಗೆ ಆಗ್ತದೆ ನೋಡಿ, ಆ ತರ ಫ್ರೈ ಮಾಡ್ಕೊಳ್ಬೇಕು ಇದನ್ನ. ಅದಕ್ಕೆ ನಾನು ಸಪರೇಟ್ ಆಗಿ ಮೆಣಸನ್ನ ಫಸ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ. ನೋಡ್ತಿರ್ಬೋದು ನೀವು, ಒಳ್ಳೆ ಫ್ರೈ ಆಗಿದೆ. ಇನ್ನು ಸ್ವಲ್ಪ ಫ್ರೈ ಆಗ್ಲಿ ಇದು. ಈ ಸಾರನ್ನ ನೀವು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನನ್ಗೆ ಆಗ ತಿಳಿತದೆ. ನೋಡಿ ಈಗ ಮೆಣಸು ಆಗಿದೆ. ಇದನ್ನು ನಾನು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ತೇನೆ. ಎಲ್ಲವನ್ನ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಮೆಣಸನ್ನ ಫಸ್ಟಿಗೆ ಫ್ರೈ ಮಾಡ್ಕೊಂಡಿದ್ದೇನೆ. ಅದೇ ಪ್ಯಾನಿಗೆ 1.5 ರಿಂದ 2 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು 4 ರಿಂದ 5 ಕಾಳು ಮೆಂತ್ಯ ಹಾಕಿ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಒಳ್ಳೆ ಫ್ರೈ ಆಗ್ಲಿ, ಘಮ ಘಮ ಹೇಳುವವರೆಗೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೇನೆ. ಪುಡಿ ಇಂಗಿದ್ರೆ ಹಾಕೊಳ್ಳಿ. ನನ್ನ ಹತ್ರ ಪುಡಿ ಇಂಗಿರ್ಲಿಲ್ಲ, ಆದ್ರಿಂದ ಇಲ್ಲಿ ನಾನು ಗಟ್ಟಿ ಇಂಗನ್ನ ಹಾಕಿ ಫ್ರೈ ಮಾಡ್ತಿದ್ದೇನೆ. ಇದನ್ನು ಕೂಡ ಇನ್ನೊಂದು ಪ್ಲೇಟಲ್ಲಿ ಹಾಕಿ ಫ್ರೈ ಆದ ನಂತರ ಅದೇ ಪ್ಯಾನ್ಗೆ ನೋಡಿ 1 ಸ್ಪೂನ್ ಅಷ್ಟು ನಾನಿಲ್ಲಿ ಉದ್ದಿನ ಬೇಳೆಯನ್ನ ಹಾಕ್ತಾ ಇದ್ದೇನೆ. ನಂತರ ಒಂದು ಕಡ್ಡಿ ಕರಿಬೇವು, ಅದನ್ನು ಕೂಡ ಒಳ್ಳೆ ಫ್ರೈ ಆಗ್ಬೇಕು. ಒಳ್ಳೆ ಪರಿಮಳ ಬರುವವರೆಗೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ. ಎಲ್ಲವನ್ನ ನೀವು ಒಟ್ಟಿಗೆ ಫ್ರೈ ಮಾಡ್ಕೊಳ್ಬಹುದು, ಆದ್ರೆ ಒಂದೊಂದನ್ನೇ ಫ್ರೈ ಮಾಡಿದ್ರೆ ತುಂಬಾ ಒಳ್ಳೇದು. ಈಗ ನೋಡಿ ಕೆಂಪಗೆ ಆಗಿದೆ. ಇದನ್ನು ಕೂಡ ಆ ಪ್ಲೇಟಿಗೆ ಹಾಕೊಳ್ತೇನೆ. ಇಲ್ಲಿ ಟೊಮೆಟೊ ಕೂಡ ಬೇಯ್ತಾ ಇದೆ. ಹಾಗೆ ದಾಲ್ ಕೂಡ ರೆಡಿ ಆಗಿದೆ. ಬೇಳೆಯನ್ನ ನಾನು ಇನ್ನೂ ಕಿವುಚ್ತಾ ಇದ್ದೇನೆ. ಯಾಕಂದ್ರೆ ಬೇಳೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುವುದಿಲ್ಲ. ಅದಕ್ಕಾಗಿ ಒಳ್ಳೆ ಪೇಸ್ಟ್ ತರ ಆಗ್ಬೇಕು, ಅಷ್ಟು ಕಿವುಚ್ಕೊಳ್ಳಿ. ಈಗ ಅದನ್ನ ಬದಿಗಿಟ್ಟು ನಾವು ಫ್ರೈ ಮಾಡಿದ್ದೆಲ್ಲ ತಣ್ಣಗೆ ಆಗಿದೆ. ಅದನ್ನು ಕೂಡ ಪುಡಿ ಮಾಡಿ ತಂದಿದ್ದೀನಿ ನೋಡಿ, ಯಾವ ತರ ಪುಡಿ ಆಗಿದೆ. ಒಳ್ಳೆ ಘಮ ಘಮ ಹೇಳ್ತಾ ಇದೆ. ಇದನ್ನೀಗ ಬದಿಗಿಡುವ. ಇನ್ನೊಂದು ಪಾತ್ರೆ ತಕೊಂಡು ಅದರಲ್ಲಿ ಬೇಯಿಸಿದ ಟೊಮೆಟೊವನ್ನ ಹಾಕೊಳ್ಳಿ. ಹಾಗೆ ಹುಳಿಯನ್ನ ಕಿವುಚಿ ಹಾಕೊಳ್ಬೇಕು. ಹುಳಿಯ ಪಿಂಡಿ ಎಲ್ಲ ಇದ್ರೆ ಹಾಕೊಳ್ಬೇಡಿ, ಅದನ್ನ ಬಿಸಾಡಿ. ಕಿವುಚಿ ಅದಕ್ಕೆ ನೀರು ಸೇರಿಸಿ ಇನ್ನೊಮ್ಮೆ ಕೂಡ ಹಾಕೋಬಹುದು. ಇದು ಬಿಳಿ ಅನ್ನಕ್ಕೆಲ್ಲ ತುಂಬಾ ಸೂಪರ್ ಆಗಿರ್ತದೆ. ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಇಲ್ಲಿ ಹಾಕೊಳ್ಳಿ. ನಂತರ ಬೆಲ್ಲ, ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕಿ. ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಕೂಡ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಲಿಕ್ಕೆ ಬಿಡಿ. ಒಳ್ಳೆ ಮಿಕ್ಸ್ ಮಾಡಿ. ನೋಡಿ ಒಳ್ಳೆ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ನೀವು ಸಾರಿನ ಹುಡಿಯನ್ನ ಹಾಕೊಳ್ಬೇಕು. ಫಸ್ಟಿಗೆ ನಾನು 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸಿದ ನಂತರ ಈಗ ಬೇಳೆಯನ್ನ ಅದಕ್ಕೆ ಸೇರಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ನೀರು ಬೇಕು ಅಷ್ಟು ನೀವು ಮಾಡ್ಕೊಳ್ಬೇಕು. ಇಲ್ಲಿ ನಾನು ಇನ್ನೊಂದು ಅಂದ್ರೆ ಪಾತ್ರೆಗೆ ನೀರು ಹಾಕಿ ಕೂಡ ಹಾಕ್ತಾ ಇದ್ದೇನೆ ನೋಡಿ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈಗ ಸಾರನ್ನು ನಾನು ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ಕುದಿ ಬರ್ತಾ ಇದೆ ನೋಡಿ. ಬೇಕಾದರೆ ಈಗ ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಳ್ಬೋದು. ಇಲ್ಲೀಗ ನಾನು ಇನ್ನೊಂದು ಸ್ಪೂನು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. 1 ವೀಕ್ವರೆಗೆ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಡಿ ಸಾರನ್ನ ಪುಡಿಯನ್ನು. ಬೇಕಾದಾಗ ನೀವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಆಗ್ತದೆ. ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ಒಳ್ಳೆ ಕುದಿ ಬರ್ತಾ ಇದೆ. ಈಗ ಇದಕ್ಕೆ 1-2 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಮೇಲ್ಗಡೆ ಹಾಕಿಬಿಡಿ. ನಂತರ ಒಳ್ಳೆ ಕುದಿ ಬಂದ ನಂತರ ಇದನ್ನು ಕೆಳಗಿಳಿಸಿ ಬಿಳಿ ಅನ್ನದೊಟ್ಟಿಗೆ ತಿನ್ನಿ. ಇಲ್ಲಾಂದರೆ ಬೇರೆ ಕೆಂಪನ್ನದೊಟ್ಟಿಗೂ ಕೂಡ ಚೆನ್ನಾಗಿ ಆಗ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ದೇವಸ್ಥಾನ ಶೈಲಿಯ ಸಾರು ರೆಡಿಯಾಗಿದೆ. ಇದನ್ನೀಗ ನಾನು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುಸ್ತಕ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.